Hello children, let's begin today's lesson from Social and Political Life Civics from class 6th. Third chapter, what is government? ಸರ್ಕಾರ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿರೋ ಪ್ರಶ್ನೆನೇ ಇದು. ಈಗೆಲ್ಲರೂ ಹೇಳಿದೆ ವಿ ವಿಲ್ ಟಾಕ್ ಅಬೌಟ್ ದಿಸ್ ನೌ. ಯಾರ ಸರ್ಕಾರ ಇದೆ? ಅಫ್ಕೋರ್ಸ್ BJP ನಡೀತಾ ಇದೆ, ಕಾಂಗ್ರೆಸ್ ಆ ಥರ ಅಂತ ಹೇಳ್ತೀವಲ್ಲ, ಅದಕ್ಕೆ ವಾಟ್ ಆಲ್ ದ ಸ್ಟೆಪ್ಸ್ taken by the government, ಏನು ಮಾಡುತ್ತೆ ಗೌರ್ಮೆಂಟ್ ಅಂತ ಲೆಟ್ಸ್ ಲರ್ನ್ ಅಬೌಟ್ ಇಟ್. Every country needs a government to run the country according to some laws. ಎಲ್ಲ ದೇಶಕ್ಕೂ ಎವ್ರಿ ಕಂಟ್ರಿ, ಎಲ್ಲ ದೇಶನೂ ಒಂದು ಗೌರ್ಮೆಂಟ್, ಒಂದು ಏನು ಹೇಳ್ತಾರೆ, ಸ್ಥಿರ ಗೌರ್ಮೆಂಟ್ ಅಂತ ಹೇಳ್ತಾರೆ. ಸ್ಥಿರ ಸರ್ಕಾರ ಬೇಕೇ ಬೇಕು ಟು ರನ್ ದ ಕಂಟ್ರಿ ಅಕಾರ್ಡಿಂಗ್ ಟು ಸಮ್ laws. So the government plays an important role in our lives and does a number of things for the people. It plays important role. Government ಒಂದು important role play ಆಗುತ್ತೆ in our lives and it take number of decisions, things for the people. So why we need the government? What is the need for the government? So what is the need for the government ಅಂತ ತಿಳ್ಕೊಳ್ಳಿಕ್ಕೆ ಹೋದರೆ, the government is required to maintain law and order of the country. ಗೌರ್ಮೆಂಟ್ ಒಂದು ಲಾ ಮತ್ತು ಆರ್ಡರನ್ನು ಮಾಡಿರ್ತದೆ ಸರ್ಕಾರದ. ಇದಕ್ಕೆ ಈ ಥರನೇ ಇರಬೇಕು, ಆ ಥರನೇ ಇರಬೇಕು, ಈ ಥರ ಬಂದರೆ ಫೈನ್ ಆಗುತ್ತೆ, ಈ ಥರದ್ದು ಕೆಟ್ಟ ಕೆಲಸಗಳು ಮಾಡಬಾರ್ದು ಹಾಗೆ ಅಂದ್ಕೊಂಡು ಇಟ್ ರಿಕ್ವೈರ್ಸ್ ಟು ಮೇಂಟೈನ್ ದ ಲಾ ಆ್ಯಂಡ್ ಆರ್ಡರ್. ನ್ಯಾಯ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಹೇಳೋದಾದರೆ ಆ ಥರ ಹೇಳ್ಬೋದು. In order to the country, and the government makes provisions for services like roads, electricity, waterways, railways, health and sanitization, etc. ಅದು ಯಾವುದೇ ಥರ ಪ್ರೊವಿಷನ್ಸ್ ಮಾಡಬೇಕು, ಯಾವ ಥರ ಸರ್ವಿಸಸ್ ಮಾಡಬೇಕು, ರೋಡ್ ಎಲ್ಲಿ ಮಾಡಬೇಕು, ಆನಂತರ ಹೈವೇಸ್, ಇಲೆಕ್ಟ್ರಿಸಿಟಿ, ವಾಟರ್ ವೇಸ್ ಎಲ್ಲಿಂದ ಆಗಬೇಕು, ರೈಲ್ವೇಸ್, A to Z ಇದನ್ನು ನೋಡ್ಕೊಳ್ತೆ. ಈಗ ಫಾರ್ ಎಕ್ಸಾಂಪಲ್ ಹೀಗೆ ನೋಡಬೇಕಂದ್ರೆ ನಾವು ಹೆಲ್ತ್ ಇಶ್ಯೂಸ್ ನೋಡ್ಕೊಳ್ಳಿಕ್ಕೆ ಹೋದರೆ ನಾವು ವಿ ಆರ್ ಆಲ್ ಮೀನ್ಸ್ ದ ಮೇನ್ ಪ್ಯಾಂಡಮಿಕ್ ಇಟ್ಸ್ ಗೋಯಿಂಗ್ ಆನ್ COVID-19. ಈಗ ಸರ್ಕಾರ ಸ್ಟೆಪ್ಸ್ ತೊಗೊಳುತ್ತೆ, ನಾವು ನೋಡ್ಕೋತೀವಿ ಈ ಥರದ್ದು ಇದು ಮಾಡಬೇಕು, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಫ್ರೀ ನಿಮ್ಗೆ ಇದು ಮಾಡ್ತೀವಿ, ಟ್ರೀಟ್ಮೆಂಟ್ ಇರುತ್ತೆ, ಆ ಥರ ಎಲ್ಲ. ದೀಸ್ ಆಲ್ ದ ಸ್ಟೆಪ್ಸ್ ಟೇಕನ್ ಬೈ ದಿ ಗೌರ್ಮೆಂಟ್. ಗೌರ್ಮೆಂಟ್ ಈವನ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ದಿ ಎಕ್ಸ್ಟರ್ನಲ್ ಅಗ್ರೆಷನ್ ಆ್ಯಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ದಿ ಕಂಟ್ರಿ. ಅಂದರೆ ಎಲ್ಲದ ಇಂಟಿಗ್ರಿಟಿ ಮತ್ತು ಯೂನಿಟಿನೂ ಮೇಂಟೈನ್ ಮಾಡುತ್ತೆ. ಸೊ ಇಫ್ ಯು ಕಮ್ ಟು ಸಿ ಅಬೌಟ್ ದ ಲೆವೆಲ್ಸ್ ಆಫ್ ದ ಗೌರ್ಮೆಂಟ್ ಇನ್ ಎನಿ ಕಂಟ್ರಿ ಫಂಕ್ಷನ್ಸ್ ಅಟ್ ಸೆವೆರಲ್ ಲೆವೆಲ್ಸ್. ಆ 3 ಲೆವೆಲಲ್ಲಿ ಫಂಕ್ಷನ್ ಮಾಡುತ್ತೆ. ಸೊ ವಾಟ್ ಆರ್ ದ 3 ಲೆವೆಲ್ಸ್ ಮೀನ್ಸ್ ಸೆಂಟ್ರಲ್, ಸ್ಟೇಟ್ ಲೆವೆಲ್ ಆ್ಯಂಡ್ ಲೋಕಲ್ ಲೆವೆಲ್. ಸೊ ಆಬ್ವಿಯಸ್ಲಿ ಸೆಂಟ್ರಲ್ ಲೆವೆಲ್ ಮೀನ್ಸ್ ನೇಷನ್ ಆ್ಯಂಡ್ ಸ್ಟೇಟ್ ಈಸ್ ಅಕಾರ್ಡಿಂಗ್ ಟು ಅವರ್ ಕರ್ನಾಟಕ ಸ್ಟೇಟ್, ಸೆಂಟ್ರಲ್ ಈಸ್ ಇಂಡಿಯಾ ಲೈಕ್, ಆನಂತರ ಲೋಕಲ್ ನಮ್ಮ ದಾವಣಗೆರೆ ಆ ಥರ. ಸೊ ದ ಸೆಂಟ್ರಲ್ ಗೌರ್ಮೆಂಟ್ ಲುಕ್ ಆಫ್ಟರ್ ದಿ ನೇಷನ್. ಸೆಂಟ್ರಲ್ ಏನೇನಾಗಿರ್ತದೆ ಆ ಥರ ಎಲ್ಲ ನೇಷನ್ ಲುಕ್ ಆಗ್ತದೆ. ಈ ರೈಲ್ವೆ ಎಲ್ಲ ಸೆಂಟ್ರಲ್ ಆಗಿರ್ತದೆ. ಆ್ಯಂಡ್ ಸ್ಟೇಟ್ ಲುಕ್ ಆಫ್ಟರ್ ದಿ ಪ್ರೊವಿನ್ಸಸ್, ಆ್ಯಂಡ್ ಸ್ಟೇಟ್ ಏನು ಮಾಡ್ತದೆ, ಇಟ್ ಲುಕ್ ಆಫ್ಟರ್ ದಿ ಪ್ರೊವಿನ್ಸಸ್. ಆ್ಯಂಡ್ ದ ಲೋಕಲ್ ಲುಕ್ ಆಫ್ಟರ್ ದಿ ವಿಲೇಜಸ್ ಆ್ಯಂಡ್ ಟೌನ್ಸ್. ಲೋಕಲ್ ಆ ಥರ ನೋಡ್ತದೆ. ದ ಲಾಸ್ ಆಫ್ ದ ಗೌರ್ಮೆಂಟ್ ನೋಡ್ಬೇಕು, ಲಾ ಆ್ಯಂಡ್ ದ ಗೌರ್ಮೆಂಟ್ ನೋಡ್ಬೇಕಂದ್ರೆ ಈಗ, ಸೊ ಇಫ್ ಯು ಲುಕ್ ಇನ್ ಟು ದ ಲಾಸ್ ಆಫ್ ದ ಗೌರ್ಮೆಂಟ್, laws are made by government and as a citizen of our country people have to abide by it. These laws ಏನೇನು ನ್ಯಾಯ ರೀತಿಯಲ್ಲಿ ಇರಬೇಕು ಅನ್ನೋದು ಆ ಲಾಗಳನ್ನೆಲ್ಲ ಗೌರ್ಮೆಂಟ್ ಮಾಡ್ತದೆ. ಬಟ್ ವಿ ದ ಪೀಪಲ್ ಹ್ಯಾವ್ ಟು ಅಬೈಡ್ ದೋಸ್ ರೂಲ್ಸ್. ನಾವು ಅದನ್ನು ಫಾಲೋ ಮಾಡಬೇಕು. ಗೌರ್ಮೆಂಟ್ ಈವನ್ ಹ್ಯಾಸ್ ದ ಪವರ್ ಟು ಎನ್ಫೋರ್ಸ್ ದೀಸ್ ಲಾಸ್. ಈ ಲಾಸನ್ನು ಏನು ಮಾಡ್ಬೋದು ಅಂದ್ಕೊಂಡು ಗೌರ್ಮೆಂಟಿಗೆ ಫೋರ್ಸ್ ಇರುತ್ತೆ. ನೆಕ್ಸ್ಟ್ ಅಂದರೆ ಈಗ ನೋಡ್ರಿ, ಹೆಲ್ಮೆಟ್ ಹಾಕೊಂಡೇ ಹೋಗಬೇಕು, ಆನಂತರ ರೋಡಿಂದ ಹಾಕ್ತಾರ ನೋಡಬೇಕಿದ್ರೆ ಈ ಥರ ಆದರೆ ಫೈನ್ ಆಗುತ್ತೆ, ಈ ಕೆಲಸಗಳು ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಈ ಥರ ಏನಾದರೂ ಆ ಥರ ಮಾಡಬಾರ್ದು, ಈ ಥರ ಎಲ್ಲ ರೂಲ್ಸ್ ಮಾಡುತ್ತೆ ಗೌರ್ಮೆಂಟ್. ಸೊ ಕೋರ್ಟ್ಸ್ ಹ್ಯಾವ್ ದ ಪವರ್ ಟು ಗಿವ್ ಜಸ್ಟಿಸ್ ಟು ದ ಅಗ್ರೀವ್ಡ್ ಪಾರ್ಟಿ. ಅದಕ್ಕೆ ಕೋರ್ಟ್ ಅಂತ ಮಾಡಿದೆ.
ಯಾರ್ದಾದ್ರೂ ಏನಾದರೂ ಪ್ರಾಬ್ಲಮ್ ಆದರೆ ಆ್ಯಕ್ಷನ್ಸ್ ತೊಗೊಳ್ಳಿಕ್ಕೆ ಗೌರ್ಮೆಂಟ್ ಮುಂದೆ ಬರುತ್ತೆ. ಈ ಥರ ಯಾರಿಂದಾದ್ರೂ ಯಾರಿಗಾದ್ರೂ ತೊಂದರೆ ಆಗೋದು ಏನಾದರೂ ಇದ್ದರೆ ಫೈನ್ ಕಟ್ಟೋದಿರ್ತದೆ, ಜೈಲ್ ಆಗೋದಿರ್ತದೆ. ಈ ಥರ ಎಲ್ಲ ಗೌರ್ಮೆಂಟ್ ಹ್ಯಾಸ್ ಮೇಡ್ ಸಮ್ ರೂಲ್ಸ್ ಅಂಡರ್ ದ ಲಾಸ್ ಆಫ್ ದ ಗೌರ್ಮೆಂಟ್, law and the government. Now if we come under to see the types of the government, the laws are made by the government in the manner depending on the type of the government of the country. The law ಹೇಗೆ ಮಾಡಿರ್ತಾರಂತೆ, it is made by the government only. ಯಾವ್ಯಾವ law ಹೇಗೆ ಮಾಡ್ಬೋದು ಅಂತ ಗೌರ್ಮೆಂಟ್ ಮೇಡ್ ಮಾಡುತ್ತೆ. in the manner depending upon the type of the government in the country. ಯಾವ ಥರ ಟೈಪ್ ಇದೆ ಗೌರ್ಮೆಂಟ್ ಅದ್ರ ಪ್ರಕಾರ ಮಾಡಿರ್ತಾರೆ. So the laws are made by the government according to their country, depend on their country. There are two types of government. ಇದೆ. ಯಾವ ಥರದ ಗೌರ್ಮೆಂಟ್ ಅಂದರೆ ಡೆಮೋಕ್ರೆಟಿಕ್, ಒಂದು ಡೆಮೋಕ್ರೆಟಿಕ್ ಗೌರ್ಮೆಂಟ್, ಇನ್ನೊಂದು ಅಥಾರಿಟೇರಿಯನ್ ಗೌರ್ಮೆಂಟ್. ಸೊ ಇನ್ ದ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಏನಾಗುತ್ತೆ, ಇನ್ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಪೀಪಲ್ ಹ್ಯಾವ್ ಅ ರೈಟ್ ಟು ಚೂಸ್ ದೇರ್ ರೆಪ್ರೆಸೆಂಟೇಟಿವ್. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಅಂದರೆ ನಮ್ಗೆ ಯಾರು ಬೇಕು ಅವರನ್ನು ನಾವು ಚೂಸ್ ಮಾಡ್ತೀವಿ ಆ್ಯಸ್ ಅವರ್ ಲೀಡರ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಮೋದಿ ಬೇಕು, ಈಗ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅವರಿಗೆ ನಾವು ವೋಟ್ ಹಾಕಿ ಗೆಲ್ಲಿಸ್ತೀವಿ. ಸೊ ದೇ ಲುಕ್ ಇನ್ ಟು ಅವರ್ ಕಂಟ್ರಿ, ಅವ್ರು ಡಿಸಿಷನ್ ತಗೋತಾರೆ, ದೇರ್ ಡಿಸಿಷನ್ಸ್ ಆರ್ ಫೈನಲ್. ಆ ಥರ ಇನ್ ಡೆಮೋಕ್ರೆಟಿಕ್ ಕಂಟ್ರಿ ವಿ ದ ಪೀಪಲ್ ಚೂಸ್ ದ ರಿಪ್ರೆಸೆಂಟೇಟಿವ್, ನಮ್ಮ ಲೀಡರನ್ನು ನಾವು ಚೂಸ್ ಮಾಡ್ತೀವಿ. ಅದು ಇಂಡಿಯಾದಲ್ಲೂ ಆಗುತ್ತೆ, UK ಯುನೈಟೆಡ್ ಕಿಂಗ್ಡಮಲ್ಲಿ ಆಗುತ್ತೆ, USA ದಲ್ಲೂ ಇದೇ ಥರ ನಡೆಯುತ್ತೆ. ವಿ ವೋಟ್ ದೇರ್, ನಮ್ಮದು ವೋಟ್ ಆಗಿರ್ತದೆ ಅಲ್ಲಿ. ಅಥಾರಿಟೇರಿಯನ್ ಗೌರ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಆರ್ ವೇರ್ ದೇರ್ ಈಸ್ ಆಬ್ಸಲ್ಯೂಟ್ ಒಬೀಡಿಯನ್ಸ್ ಟು ದಿ ಅಥಾರಿಟಿ. ಎಕ್ಸಾಂಪಲ್ ಫಾರ್ ಸಚ್ ಟೈಪ್ ಆಫ್ ಗೌರ್ಮೆಂಟ್ ಈಸ್ ಸೌದಿ ಅರೇಬಿಯಾ, ಮ್ಯಾನ್ಮಾರ್. ಅಂದರೆ ಅಲ್ಲಿ ಕಿಂಗ್ ಇರ್ತಾರೆ, ಅವ್ರದ್ದೇ ರೂಲ್ಸ್ ಆ್ಯಂಡ್ ಫೈನಲ್ ಆಗಿರ್ತದೆ. ಪಾರಂಪರಿಕವಾಗಿ ಅವ್ರದ್ದು ಮನೆತನದಿಂದ ಹಾಗೆ ಬಂದಿರ್ತಾರೆ, ಅಲ್ಲಿ ಯಾರು ನಿಮಗೆ ಚೂಸ್ ಎಲ್ಲ ಮಾಡಲ್ಲ. ಸೊ ದಿಸ್ ಈಸ್ ವಾಟ್ ಯು ಆರ್ ಹ್ಯಾವಿಂಗ್ ದ ಗವರ್ಮೆಂಟ್ ಇನ್ ದ ಗೌರ್ಮೆಂಟ್. ಸೊ ನೀವಿಲ್ಲಿಗೆ ಯು ಹ್ಯಾವ್ ಲರ್ನ್ಡ್ ಅಬೌಟ್ ವಾಟ್ ಈಸ್ ಗೌರ್ಮೆಂಟ್. ಎವ್ರಿ ಕಂಟ್ರಿ ನೀಡ್ಸ್ ಟು ರನ್ ದ ಕಂಟ್ರಿ ಅಕಾರ್ಡಿಂಗ್ ಟು ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಸಮ್ ಲಾ. ಯಾಕೆ ಗೌರ್ಮೆಂಟ್ ಬೇಕು ಅಂತಂದು ಗೌರ್ಮೆಂಟ್ ನಮ್ಮದೆಲ್ಲ ಪ್ರೊವಿಷನ್ಸ್ ಫುಲ್ಫಿಲ್ ಮಾಡುತ್ತೆ, ಅದಕ್ಕೆ ನಮಗೆ ಗೌರ್ಮೆಂಟ್ ಬೇಕಾಗುತ್ತೆ. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಲೆವೆಲಲ್ಲಿ ನೋಡಬೇಕಂದ್ರೆ 3 ಲೆವೆಲ್ಸ್ ಇದೆ, ಸೆಂಟ್ರಲ್ ಲೆವೆಲ್, ಸ್ಟೇಟ್ ಲೆವೆಲ್ ಆ್ಯಂಡ್ ದ ಲೋಕಲ್ ಲೆವೆಲ್. ನೆಕ್ಸ್ಟ್ laws and government has made some rules and regulations in the law. ಟೈಪ್ಸ್ ಆಫ್ ಗೌರ್ಮೆಂಟಲ್ಲಿ ಒಂದು ಮೊನಾರ್ಕಿ ಥರ ಬಂದಿರ್ತದೆ, ಅಂದರೆ ಕಿಂಗೇ ನೋಡ್ಕೊಂಡು ಇರ್ತಾನೆ. ಇನ್ನೊಂದು ಡೆಮೋಕ್ರೆಟಿಕ್ ಇರ್ತದೆ. ಸೊ ಏನು ಮಾಡಿರ್ತೀವಿ ನಾವು, ವಿ ಹ್ಯಾವ್ ದ ಪೀಪಲ್ ಹ್ಯಾಸ್ ದ ರೈಟ್ ಟು ರಿಪ್ರೆಸೆಂಟೇಟಿವ್ ಅವರ್ ಲೀಡರ್. ಸೊ ದ್ಯಾಟ್ಸ್ ವಾಟ್ ಯು ಆರ್ ಹ್ಯಾವಿಂಗ್ ದಿಸ್ ಲೆಸನ್, ಗೌರ್ಮೆಂಟ್. ಹೋಪ್ you have understood this lesson. Thank you, children.